ಎರಡನೇ ಹಂತದ ಮತದಾನದ ಕ್ಷೇತ್ರದಲ್ಲಿ ಬಹಿರಂಗ ಪ್ರಚಾರಕ್ಕೆ ಕೊನೆಯ ದಿನ ಬಿಜೆಪಿ ನಾಯಕರು ಅಬ್ಬರದ ಪ್ರಚಾರ ಮಾಡಿದ್ದಾರೆ. ತೀಸರಿ ಬಾರ್ ಮೋದಿ ಸರ್ಕಾರ ಘೋಷವಾಕ್ಯದೊಂದಿಗೆ ತುಮಕೂರಲ್ಲಿ ಸೋಮಣ್ಣ ಪರ BS ಯಡಿಯೂರಪ್ಪ ಪ್ರಚಾರ ಮಾಡಿದರು. ಇನ್ನು ಮೂರನೇ ಹಂತದಲ್ಲಿ ಚುನಾವಣೆ ನಡೆಯುವ ಕ್ಷೇತ್ರದಲ್ಲಿ ಪ್ರಚಾರ ಯಾವತ್ತಿನಂತೆ ಮುಂದುವರಿತಾ ಇದೆ. ಬಿಜೆಪಿ ಭದ್ರಕೋಟೆಗಳಲ್ಲಿ ಕೇಸರಿ ಕಹಳೆ, ರೋಡ್ ಶೋನಲ್ಲಿ ಘಟಾನುಘಟಿ ನಾಯಕರು, ಕಣ್ಣು ಹಾಯಿಸಿದಷ್ಟು ಬಿಜೆಪಿ ಕಾರ್ಯಕರ್ತರು. ಮತ್ತೊಮ್ಮೆ ಮೋದಿ ಸರ್ಕಾರ ಜೈಕಾರ, ರಣಭೂಮಿಯಲ್ಲಿ ಕಮಲ ಕಲಿಗಳ ಅಬ್ಬರ. ಕಲ್ಪತರು ನಾಡಿನಲ್ಲಿ ವಿ ಸೋಮಣ್ಣ ಅದ್ದೂರಿ ರೋಡ್ ಶೋ, ಮೈತ್ರಿ ಅಭ್ಯರ್ಥಿ ಸೋಮಣ್ಣ ಪರ ಯಡಿಯೂರಪ್ಪ ಮಿಂಚು. ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಕೊನೆಯ ದಿನ ಅಬ್ಬರದ ಪ್ರಚಾರ ನಡೆಸಿದ್ರು. ಕಲ್ಪತರು, ಬೀಡು, ತಿಪಟೂರಿನಲ್ಲಿ ಭರ್ಜರಿ ರೋಡ್ ಶೋ ಮೂಲಕ ಮತಯಾಚನೆ ನಡೆಸಿದ್ರು. ತಿಪಟೂರು ಪಟ್ಟಣದ ಕೋಡಿ ಸರ್ಕಲ್ನಿಂದ ಹಾಸನ ಸರ್ಕಲ್ ವರೆಗೆ ನಡೆದ ರೋಡ್ ಶೋನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಭಾಗಿಯಾಗಿ ವಿ ಸೋಮಣ್ಣ ಪರ ಮತಯಾಚಿಸಿದ್ರು. ವಿ ಸೋಮಣ್ಣ ಅಂದ್ರೆ ಗೆಲುವು, ವಿ ಅಂದ್ರೆ ವಿಕ್ಟರಿ ಅಂತ ಯಡಿಯೂರಪ್ಪ ಗುಡುಗಿದ್ರು. ಇನ್ನು ಸಚಿವರಾಗಿದ್ದಾಗ ಮನೆ ಕಟ್ಟಿಸಿಕೊಟ್ಟಿಲ್ಲ ಎಂದಿದ್ದ ಸಿಎಂ ಸಿದ್ದರಾಮಯ್ಯಗೆ ವಿ ಸೋಮಣ್ಣ ತಿರುಗೇಟು ನೀಡಿದ್ರು. ವಿ ಸೋಮಣ್ಣ ಅಂತ ಹೇಳಿದ್ರೆ ವಿ ಅಂದ್ರೆ ವಿಕ್ಟರಿ. ಹೀಗಾಗಿ ನಿಮ್ಮ ಆಶೀರ್ವಾದದಿಂದ ಸೋಮಣ್ಣ 2 ಲಕ್ಷಕ್ಕೂ ಹೆಚ್ಚಿನ ಹಂತದಲ್ಲಿ ಗೆಲ್ಲಲು. ಸಿದ್ದರಾಮಯ್ಯನವರು ಹತಾಶರಾಗಿದ್ದಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಒಂದು ಮನೆ ಕೊಡಲಿಲ್ಲ ಅಂತಾರೆ. ಅವ್ರ ಕ್ಷೇತ್ರದಲ್ಲಿ ಎಷ್ಟು ಮನೆ ತೊಗೊಂಡ್ರದ್ದು ಮಾತಿಲ್ಲ. ನಾನು ಕೊಟ್ಟಿರೋ ಮನೆಗಳನ್ನ ನಾಳೆ ಬೆಳಗ್ಗೆ ಕರೆ ಕೊಡ್ತೀನಿ. ಅವ್ರಿಗೇನಾದ್ರು ಮಾನವೀಯತೆ ಇದ್ದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀನಿ, ನನಗೂ ಜವಾಬ್ದಾರಿ ಇದೆ ಅನ್ನೋದಾದರೆ ನಾಳೆ ಬೆಳಗ್ಗೆ ನಾನು ಅವ್ರ ಜೊತೆಲಿ ಹೋಗಿ ತಯಾರಾಗಿದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅಬ್ಬರದ ಪ್ರಚಾರ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಕ್ಷೇತ್ರದೆಲ್ಲೆಡೆ ಮಿಂಚಿನ ಸಂಚಾರ ಮಾಡುವ ಮೂಲಕ ಅದ್ದೂರಿ ಮತಬೇಟೆಯಾಡಿದ್ದಾರೆ. ಕ್ಷೇತ್ರಕ್ಕೆ ಪ್ರತ್ಯೇಕ ಪ್ರಣಾಳಿಕೆ ಮೂಲಕ ಮೋದಿ ಅಲೆಯಲ್ಲಿ ಗೆಲುವಿನ ತೋರಣ ಕಟ್ಟುವ ವಿಶ್ವಾಸದಲ್ಲಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಇಡೀ ದೇಶದಲ್ಲಿ ಒಂದು ಮಾದರಿ ಕ್ಷೇತ್ರ ಆಗೋದರಲ್ಲಿ ಅನುಮಾನ ಇಲ್ಲ. ಮತ್ತು ಅವ್ರಿಗೆ ಗೊತ್ತಿದೆ ನನಗಿರುವಂಥ ವಿಷನ್ ಏನು, ಕಮಿಟ್ಮೆಂಟ್ ಏನು ಅಂತೇಳಿ. ಜನ 100ಕ್ಕೆ 100 ಆ ಹೋಲಿಕೆಯನ್ನು ಮಾಡ್ತಾರೆ. 2 ಅಭ್ಯರ್ಥಿಗಳ ಮಧ್ಯೆ ನನಗೆ 100ಕ್ಕೆ 100 ಆಶೀರ್ವಾದವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಗದಗದಲ್ಲಿ ಬಸವರಾಜ ಬೊಮ್ಮಾಯಿ ಪ್ರಚಾರದ ಹಬ್ಬ. ಅತ್ತ ಹಾವೇರಿ ಗದಗ ಕ್ಷೇತ್ರದಲ್ಲಿ ಬಹಿರಂಗ ಪ್ರಚಾರಕ್ಕೆ ಇನ್ನಷ್ಟು ಕಾಲಾವಕಾಶವಿದೆ. ಇವತ್ತು ಬಿಜೆಪಿ ಅಭ್ಯರ್ಥಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರಚಾರವನ್ನ ಹಬ್ಬದ ರೀತಿಯಲ್ಲಿ ನಡೆಸಿದ್ರು. ಮಠ ಮಂದಿರಗಳಿಗೆ ಭೇಟಿ ನೀಡಿ ಮತಯಾಚಿಸಿದ್ರು. ಇವತ್ತು ಗದಗದ ತೋಂಟದಾರ್ಯ ಮಠದ ಸಿದ್ದರಾಮ ಶ್ರೀಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದ್ರು. ಬೊಮ್ಮಾಯಿಗೆ ಕ್ಷೇತ್ರದೆಲ್ಲೆಡೆ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿದ್ದು, ಜನರ ಉತ್ಸಾಹದ ಅಲೆಯಲ್ಲಿ ಭರ್ಜರಿ ಫಸಲು ತೆಗೆಯುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಎಷ್ಟು ಜನರ ಬಳಿಗೆ ಹೋಗಕ್ಕೆ ಸಾಧ್ಯ ಇದೆ ಅಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಜನರು ಕೂಡ ಅಷ್ಟೇ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಭಾಳ ದೊಡ್ಡ ಪ್ರಮಾಣದ ಬೆಂಬಲವನ್ನು ಕೊಡ್ತಾ ಇರೋದರಿಂದ ಜನರು ನಾವು ಹೋದಾಗ ಉತ್ಸಾಹದಿಂದ ಸ್ವಾಗತ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಉತ್ಸಾಹವೂ ಕೂಡ ಹೆಚ್ಚಾಗ್ತಾ ಇದೆ. ದಿನೇ ದಿನೇ ಚುನಾವಣೆ ಒಂದು ಉತ್ಸಾಹ, ಒಂದು ಹಬ್ಬ ನಮ್ಮ ಪರವಾಗಿದೆ ಅಂತ ಅನಿಸ್ತಾ ಇದೆ. ಆದಿಚುಂಚನಗಿರಿ ಮಠಕ್ಕೆ BY ರಾಘವೇಂದ್ರ ಭೇಟಿ. ನಿರ್ಮಲಾನಂದನಾಥ ಶ್ರೀ ಆಶೀರ್ವಾದ ಪಡೆದ BYR. ಮತ್ತೊಂದೆಡೆ ಶಿವಮೊಗ್ಗಕ್ಕೆ 3ನೇ ಹಂತದಲ್ಲಿ ಮತದಾನ ನಡೆಯುತ್ತಿದ್ದು, ಮತ್ತೊಮ್ಮೆ ಅಧಿಪತಿಯಾಗುವ ಉತ್ಸಾಹದಲ್ಲಿರುವ BY ರಾಘವೇಂದ್ರ ಕ್ಷೇತ್ರಾದ್ಯಂತ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಇವತ್ತು ಶಿವಮೊಗ್ಗದಲ್ಲಿರುವ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ಗೆಲುವಿಗಾಗಿ ನಿರ್ಮಲಾನಂದನಾಥ ಸ್ವಾಮೀಜಿಯ ಆಶೀರ್ವಾದ ಪಡೆದ್ರು. ಇನ್ನು ಮಠದಲ್ಲಿ ನಡೆದ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲೂ ಭಾಗಿಯಾಗಿ ಮಿಂಚು ಹರಿಸಿದ್ರು.
ಒಟ್ಟಾರೆ ರಾಜ್ಯದಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆದ್ದು ಕೇಂದ್ರದಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರ ತರುವ ಗುರಿಯೊಂದಿಗೆ ಕೇಸರಿ ಕಲಿಗಳು ಮತ ಕೊಯ್ಲು ಮಾಡಿದ್ದಾರೆ. ಚುನಾವಣೆಯಲ್ಲಿ ಜಯಭೇರಿ ಗಳಿಸುವ ಅದಮ್ಯ ಉತ್ಸಾಹದಲ್ಲಿದ್ದಾರೆ. ತುಮಕೂರಿನಿಂದ ಮಧು ಇಂಗಳದಾಳ್ ಜೊತೆ ಪ್ರಸನ್ನ, ನ್ಯೂಸ್ ಫಸ್ಟ್ ಶಿವಮೊಗ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.